ಹೆಲ್ಲನ್ ಕೆಲ್ಲರ್ ತಾಲೂಕು ಅಂಗವಿಕಲರ ಒಕ್ಕೂಟದ ವತಿಯಿಂದ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಶಿರಾನಗರದ ಹಳೆ ಸರ್ಕಾರಿ ಆಸ್ಪತ್ರೆ ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೇವಲ 200 ಜನ ಇಲ್ಲ, ಯಾಕೆ ನಿಮ್ಗೆ ಸರ್ಕಾರದ ಸಿಗಂತ ಯಾರಿಗೂ ಬೇಕಾಗಿಲ್ವಾ? ನಮ್ಮ ಒಕ್ಕೂಟ ಪದಾಧಿಕಾರಿಗೆ ಮಾತ್ರ ಬೇಕಾ? ಬಂಧುಗಳೇ, ಇವತ್ತು ಹೇಳ್ತೀನಿ ಕೇಳಿ. ಸಾಮಾನ್ಯ ಜನರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಸರ್ಕಾರ ವಿಕಲಚೇತನರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ ಅಜಗಜಾಂತರ. ಇವತ್ತು ನೀವು ತಿಳ್ಕೊಂಡಿರ್ಬೋದು, ಒಬ್ಬ ವಿಕಲಚೇತನ ವ್ಯಕ್ತಿನ ಸಾಮಾನ್ಯ ವ್ಯಕ್ತಿ ಮದುವೆ ಆದ್ರೆ ನಮ್ಮ ಇಲಾಖೆಯಿಂದ 1 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾರೆ. ಅದೇ ಬಂಧುಗಳೇ, ಅಂತರ್ಜಾತಿ ವಿವಾಹವನ್ನು ಯಾರಾದ್ರೂ ಆದ್ರೆ 2 ಲಕ್ಷದಿಂದ 3 ಲಕ್ಷವರೆಗೂ ಕೊಡ್ತಾರೆ. ಮತ್ತೆ ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕರು ಕಾರ್ಡ್ ಯಾರ ಹೆಸರಲ್ಲಿ ಇರುತ್ತೆ ಅಂತವರಿಗೂ ಸಹ 1 ಲಕ್ಷ ಕೊಟ್ಟಿದ್ದಾರೆ. ಸಾಮಾನ್ಯ ಜನರಿಗಿಂತ ನಮ್ಮ ವಿಕಲಚೇತನಿಗೆ ಕಮ್ಮಿ ಸೌಲಭ್ಯ ಸರ್ಕಾರದಿಂದ ಸಿಗ್ತದೆ. ಬಂಧುಗಳೇ, ಇವಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಅಂಗವಿಕಲರಲ್ಲಿ ಒಗ್ಗಟ್ಟಿಲ್ಲ. ಸತತವಾಗಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಒಕ್ಕೂಟದ ವತಿಯಿಂದ 2 ಬಾರಿ ಮನೆ ಹತ್ರ ಹೋಗಿ ಮನೆ ಕೊಟ್ಟು ಬಂದಿದ್ದೀವಿ. ವಿಕಲಚೇತನರು 1400 800 ಜೀವನ ಮಾಡೋಕ್ಕಾಗಲ್ಲ, ದಯವಿಟ್ಟು ನಮಗೆ ಮಾಸಾಶನ ಜಾಸ್ತಿ ಮಾಡಿಕೊಡಿ. ಮತ್ತೆ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಇರ್ತಕ್ಕಂಥ ಅನುದಾನದಲ್ಲಿ ಸರ್ಕಾರಿ ಅದು ಮಾರ್ಗದರ್ಶಿ ಸೂಚನೆ ಬದಲಾವಣೆ ಮಾಡಬೇಕು ಅಂತ ಕೊಟ್ಟು ಬಂದಿದ್ದೀವಿ. ಇವತ್ತು ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ 5% ಅನುದಾನ ಇದೆ. ಸುಮಾರು ಜನ ವಿಕಲಚೇತನರು ನಮಗೆ ಫೋನ್ ಮಾಡ್ತೀರಾ, ಸರ್ ನಮ್ಗೆ ಅನುದಾನ ಕೊಡ್ತಾ ಇಲ್ಲ, ನಮ್ಗೇನು ಕೊಡ್ತಾ ಇಲ್ಲ ಅಂತ. ಆದ್ರೆ ಬಂಧುಗಳೇ, ಇವತ್ತು ಸುಮಾರು ಜನ PDO ಕೇಳಕ್ ಹೋದ್ರೆ ಅವ್ರು ನಮ್ಗೆ ಹೇಳ್ತಾರೆ, ಸರ್ ಇದನ್ನ ಯಾವ ರೀತಿ ಖರ್ಚು ಮಾಡ್ಬೇಕು ಅಂತ ನಮ್ಗೆ ತಲೆ ಓಡ್ತಿಲ್ಲ ಅಂತಾರೆ. ಯಾಕಂದ್ರೆ ಆ ಮಾರ್ಗಸೂಚಿನಲ್ಲಿ ಆ ತರ ಇದೆ. ಹಿಂದೆ 2021 ಇಸ್ವಿಯಿಂದ ಹಿಂದೆ ವೈಯಕ್ತಿಕವಾಗಿ ಎಲ್ಲರಿಗೂ ಅನುದಾನ ಕೊಡೋರು. ಆದ್ರೆ 2021 ಬಂದಂತ ಸರ್ಕಾರ, ಬಿಜೆಪಿ ಸರ್ಕಾರ ಅದರ ಬದಲಾವಣೆ ಮಾಡಿ ಸಾಧು ಸಲಕರಣೆ ಕೊಡಿ, ಸಮುದಾಯ ಮುಖಾಂತರ ಖರ್ಚು ಮಾಡಿ ಅಂತ ಒಂದು ಆದೇಶ ಮಾಡ್ತು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಯಾವುದೇ ವಿಕಲಚೇತನ ವ್ಯಕ್ತಿಗಳಿಗೆ ತಾಲೂಕ್ ಪಂಚಾಯತ್ ಅನುದಾನದಲ್ಲಾಗ್ಲಿ, ಜಿಲ್ಲಾ ಪಂಚಾಯತ್ ಅನುದಾನದಲ್ಲಾಗ್ಲಿ, ಮತ್ತೆ ಗ್ರಾಮ ಪಂಚಾಯತ್ ಅನುದಾನದಲ್ಲಿ ವೈಯಕ್ತಿಕ ಯಾರಿಗೂ ಹಣಕಾಸು ಸಿಗ್ತಾ ಇಲ್ಲ. ಆದ್ರೆ ಅದು ಈ ಸ್ಕೂಲ್ ಹತ್ರ ಬಾತ್ರೂಮ್ ಕಟ್ಟಲಿಕ್ಕೆ, ಮತ್ತೆ ರೋಡಲ್ಲಿ ಸಿಸಿ ರಸ್ತೆ ಮಾಡ್ಲಿಕ್ಕೆ ವಿವಿಧ ಕಾಮಗಾರಿ ಬಳಸಿದ್ರೆ ಬಂದವಳೆ. ಆ ಕಾಮಗಾರಿ ಮತ್ತೆ ಬಾತ್ರೂಮ್ ಕಟ್ಟಿರೋ ಅಂಗವಿಕಲ ಹೊಟ್ಟೆ ತುಂಬುತ್ತಾ? ತುಂಬುತ್ತೆ ಆಗೋದು ಹೇಳ್ರಿ. ಆಗಲ್ವಾ? ನೋಡಿ, ಇಲ್ಲೇ ನೀವಿಷ್ಟು ಧ್ವನಿ ಎತ್ತಿ ಮಾತಾಡಲ್ಲ. ಇನ್ನು ರಾಜ್ಯ ಮಟ್ಟದವ್ರಿಗೆ ಎಲ್ಲಿ ಬರ್ತೀವಿ ನಮ್ಮ ಜೊತೆ ಹೋರಾಟಕ್ಕೆ? ಬರ್ತೀರಾ? ಖಂಡಿತವಾಗಿ ಬರೋಣ. ಅದಕ್ಕೆ ಈಗ ಬರ್ತಕ್ಕಂಥ ಸರ್ಕಾರ ನಮ್ಮ ಅಂಗವಿಕಲನ ಕಡೆಗಣಿಸ್ತೈತೆ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಬರೀ ಸ್ವಾರ್ಥಿಗಳು. ಇವತ್ತು ತುಂಬಾ ಬೇಜಾರಾಗ್ತದೆ ನಮ್ಗೆ. ಬರೀ ಸ್ವಾರ್ಥಿಗಳು. ಒಂದು ಫಂಕ್ಷನ್ ಬರೀ ಅಂತ ಕಾರಣ ಏನು ಕೊಡ್ತಾರೆ, ಏನು ಕೊಡ್ಬೇಕು ಅಂತೀರಾ? ಬಂಧುಗಳೇ, ಇಲ್ಲಿ ನೋಡಿ, ಇಷ್ಟು ಜನ ಏನು ಅಂಗವಿಕಲರು ಬಂದಿದ್ದೀರಾ, ಎಲ್ಲ ಗಣ್ಯಾತಿ ಗಣ್ಯರು ನಿಮ್ಗೆ ಬೇಕಾದಂತ ಮಾಹಿತಿ ನೀಡಿದ್ರು. ಫಸ್ಟ್ ನಿಮಗೆ ಜೀವನಕ್ಕೆ ಬೇಕಾಗಿರೋದು ಮಾಹಿತಿ. ಯಾವ ಇಲಾಖೆಯಲ್ಲಿ ಏನ್ ಸಿಗುತ್ತೆ ಅದನ್ನ ಯಾವ ರೀತಿ ಪಡ್ಕೋಬೇಕು, ಏನ್ ಸಿಗುತ್ತೆ ಯಾರು ಇಟ್ಕೊಳ್ಬೇಕು ಅಂತ ಮಾಹಿತಿನ ಫಸ್ಟ್ ನೀವು ತಿಳ್ಕೊಳ್ಳಿ. ಇನ್ನು ಮುಂದೆ ಯಾವುದೇ ಸಭೆ ಸಮಾರಂಭಗಳಾಗಲಿ ವಿಕಲಚೇತನರು ದಯವಿಟ್ಟು ಅಲ್ಲಿ ಭಾಗವಹಿಸಿ ಬಂದವಳೆ.